ಬಿಜೆಪಿ ಸಣ್ಣ ಸರ್ಕಾರಕ್ಕೆ ಎಲ್ಲಿಯವರೆಗೆ ಹೋರಾಟ, ಏತಕ್ಕಾಗಿ ಹೋರಾಟ, ರಸ್ತೆ ಅಗಲೀಕರಣ ವಿರೋಧಿಗಳಿಗೆ ವಿಧಾನಸಭೆ ಅಧಿವೇಶನದಲ್ಲಿ ಕೊಪ್ಪಳ ಜಿಲ್ಲೆ ವರ್ತುಲ್ ರಸ್ತೆಗಾಗಿ ಅಲ್ಲಿನ ಸ್ಥಳೀಯ ಶಾಸಕರು ವಿಧಾನಸಭಾ ಅಧಿವೇಶನದಲ್ಲಿ ಪ್ರತಿಭಟಿಸಿದಾಗ ಅದಕ್ಕೆ ಬೇಕಾಗುವ ಸೌಲಭ್ಯಗಳು ಇವತ್ತಿನ ದಿವಸ ಸರ್ಕಾರ ಕೊಟ್ಟಿದೆ. ಆದರೆ ನಮ್ಮ ಭಾಗದ ಏನು ಶಾಸಕರಿದ್ದಾರೆ ಎಲ್ಲ ಸೆಂಟ್ರ ಶಾಸಕರು ಇವತ್ತಿನ ದಿವಸ ಮೃಷ್ಟಾನ್ನ ಭೋಜನ ಮಾಡಲಿಕ್ಕೆ ಮಾತ್ರ ಹೋಗ್ತಾ ಇದ್ದಾರೆ. ಆದರೆ ಅಭಿವೃದ್ಧಿ ಕಡೆ ರಸ್ತೆ ಅಗಲೀಕರಣದ ಬಗ್ಗೆ ಪ್ರಶ್ನೆ ಕೇಳಬೇಕು. 20 ಕೋಟಿ ರೂಪಾಯಿ ಕೊರತೆ ಇದೆ ಅಂತಕ್ಕಂಥ ಮಾತು ಮಹಾನಗರ ಪಾಲಿಕೆ ಆಯುಕ್ತರು ಹೇಳಿದಾಗ ಎಲ್ಲ ಶಾಸಕರುಗಳಿಗೆ ಪ್ರತಿಭಟಿಸಿ ಇವತ್ತಿನ ದಿವಸ ಎಲ್ಲ ಕ್ಯಾಬಿನೆಟ್ ದರ್ಜೆಯ ಸಚಿವರುಗಳ ಪ್ರತಿಕೃತಿ ದಾನ ಮಾಡಬೇಕು ಅಂದಾಗ ಇವತ್ತಿನ ದಿವಸ ಸರ್ಕಾರ ಅದು ಯಾವುದು ಮಾಡಬಾರ್ದು ಅಂತಕ್ಕಂಥ ಒಂದು ಆದೇಶ ಹೊರಡಿಸಿದೆ. ಇವತ್ತು ಅದಕ್ಕೆ ಬೇಕಾದ್ರೆ ನಾಚಿಕೆ ಶರ್ಮ ಇದೆ, ಸುಟ್ಟುಕೊಳ್ಬಾರ್ದು ಅಂತ. ಆದರೆ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ನಾಚಿಕೆ ಬರೋದಿಲ್ಲ ಅವ್ರಿಗೆ. ಇವತ್ತಿನವರೆಗೂ ಕೂಡ ಯಾವೊಬ್ಬರು ಸಚಿವರಾಗಲಿ ಶಾಸಕರಾಗಲಿ ರಸ್ತೆ ಅಗಲೀಕರಣದ ಬಗ್ಗೆ ಮಾತಾಡಿಲ್ಲ. ಇದು ಅಭಿವೃದ್ಧಿ ಕೆಲಸ ಅಲ್ಲದೆ ದಯವಿಟ್ಟು ತಾವುಗಳು ಈ ಮನವಿ ಪತ್ರ ತಕ್ಷಣ ಕಳಿಸಬೇಕು. ಇದೇ ಅಧಿವೇಶನದಲ್ಲಿ ಇದರ ಬಗ್ಗೆ ಚರ್ಚೆ ಆಗಬೇಕು. ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ವಿಧಾನಸಭಾ ಅಧಿವೇಶನಕ್ಕೆ ಒಂದು ಮುತ್ತಿಗೆ ಆಗ್ತಕ್ಕಂಥ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಚುನಾಯಿತ ಸರ್ಕಾರ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸದೇ ಇದ್ದಾಗ ಸಚಿವರುಗಳ ಒಂದು ಪ್ರತಿಕೃತಿ ದಾನ ಮಾಡುವುದಾಗಲಿ ಸಂವಿಧಾನಬದ್ಧವಾದ ಹಕ್ಕಿದೆ. ಇವತ್ತಿನ ದಿವಸ ನಾವು ಮಾಡ್ತಕ್ಕಂಥ ಏನು ಪ್ರತಿಕೃತಿ ದಾನ ಕಾರ್ಯಕ್ರಮ ಇತ್ತು, ಇವತ್ತು ಸರ್ಕಾರ ಇವತ್ತೇನು ನಮ್ಮ ಒಂದು ಪ್ರತಿಕೃತಿಗಳನ್ನು ಪೊಲೀಸರ ಒಂದು ಕೈಯಿಂದಾಗಿ ಇವತ್ತು ಕಿತ್ಕೊಂಡು ನಮ್ಮ ಪ್ರತಿಕೃತಿ ದಾನ ಕಾರ್ಯಕ್ರಮವನ್ನು ಬಿಡಿಸಿದ್ದಾರೆ. ಇದು
ಅಥವಾ ಹೋರಾಟ ಹತ್ತಿಕ್ಕುವ ಹುನ್ನಾರ ಸರ್ಕಾರದ್ದಾಗಿದ್ದು ಇವತ್ತು ಅವ್ರು ಏನು ಮಾಡಿದ್ರು ಜನರು ಸುಮ್ಮನೆ ಕೂತ್ಕೋತಾರೆ ಅಂತಕ್ಕಂಥ ಒಂದು ಏನು ದಾಟಿ ಅದು ಜಾರಿ ಮಾಡ್ತಾ ಇದ್ದಾರೆ. ಇದನ್ನು ಖಂಡಿಸ್ತೀವಿ. ಸುಮಾರು 10 ವರ್ಷದಿಂದ ಗುಲ್ಬರ್ಗಾದ ರಸ್ತೆ ಅಗಲೀಕರಣ ನೆನೆಗುದಿಗೆ ಬಿದ್ದಿದೆ. ಇವತ್ತಿನ ದಿವಸ ಶಿವಮೊಗ್ಗದಲ್ಲಿ ರಸ್ತೆ ಅಗಲೀಕರಣ ಆಯಿತು, ಉಡುಪಿಯಲ್ಲಿ ರಸ್ತೆ ಅಗಲೀಕರಣ ಆಯಿತು, ಮೈಸೂರಿನಲ್ಲಿ ಆಯಿತು, ಇವತ್ತು ಬೀದರ್ನಲ್ಲಿ ಭರ್ಜರಿಯಾಗಿ ಆಯಿತು. ಆದರೆ ಗುಲ್ಬರ್ಗಾದಲ್ಲಿ ಯಾಕೆ ಇಲ್ಲ? ಮುಖ್ಯಮಂತ್ರಿಗಳು 15 ಬಾರಿ ಬಂದಿದ್ದಾರೆ ಗುಲ್ಬರ್ಗಕ್ಕೆ. ಮುಖ್ಯಮಂತ್ರಿಗಳು ಆದ ನಂತರ ಪ್ರತಿ ಬಾರಿಯೂ ಕೂಡ ನಾವು ಲಾಠಿ ಹಿಡ್ತಿಂದ ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ. ನಾಚಿಕೆ ಶರ್ಮ ಇಲ್ಲ ಈ ಸರ್ಕಾರಕ್ಕೆ. ಪ್ರತಿಯೊಂದು ಬಾರಿ ಎಲ್ಲ ಜನರು ತೊಂದರೆಯಲ್ಲಿದ್ದಾರೆ. ಕಳಕಳಿಯಿಂದ ವಿನಂತಿ ಮಾಡ್ಕೊತಾ ಇದ್ದೀವಿ. ಆದರೂ ಕೂಡ ಮುಖ್ಯಮಂತ್ರಿಗಳು ಇದನ್ನು ಗಮನಿಸದೆ ಎಲ್ಲ ಸಾರ್ವಜನಿಕರಿಗೆ ಗುಲ್ಬರ್ಗದ 10 ಲಕ್ಷ ಜನರ ಕುತ್ತಿಗೆ ಕೊಯ್ದಿದ್ದಾರೆ. ಇದನ್ನು ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ವಿಧಾನಸಭಾ ಅಧಿವೇಶನಕ್ಕೆ ಮುತ್ತಿಗೆ ಹಾಕುವ ಕೆಲಸ ಮಾಡಬೇಕಾಗುತ್ತೆ. ಇವತ್ತಿನ ದಿವಸ ಏನಾದರೂ ಇದ್ರ ಬಗ್ಗೆ ನಿರ್ಧಾರ ಆಗಲೇಬೇಕು ಅಧಿವೇಶನದಲ್ಲಿ. ಇಲ್ಲದೇ ಇದ್ದರೆ ಮುಂದಿನ ದಿವಸ ನಾವು ಅಧಿವೇಶನವನ್ನು ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ. ಈ ಒಂದು ಎಚ್ಚರಿಕೆಯನ್ನು ನಾನು ರಾಜ್ಯದ ಎಲ್ಲ ಮುಖಂಡರುಗಳಿಗೆ ನೀಡ್ತಾ ಇದ್ದೇನೆ. ತುಂಬ ಸುಮಾರು 6-7 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ನಮಗೆ ಸಿಕ್ಕಿಲ್ಲ, ನ್ಯಾಯ ಸಿಕ್ಕಿಲ್ಲ. ಇನ್ನು ಮುಂದೆ ಏನು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿ.ಎನ್. ನೇತೃತ್ವದಲ್ಲಿ ಏನು ಅಧಿವೇಶನದಲ್ಲಿ ಏನು ಚರ್ಚೆ ಆಗ್ತಾ ಇದೆ, ಕೂಡಲೇ ಚರ್ಚೆ ಆಗಲಿ ಅಂದರೆ ನಾವು ಉಗ್ರ ಹೋರಾಟ ಮಾಡೋಕ್ಕೆ ಮುತ್ತಿಗೆ ಹಾಕೋದು ತಯಾರಿದ್ದೀವಿ. ಇವತ್ತೇನು ಎಲ್ಲ ಇಡೀ ಗುಲ್ಬರ್ಗ ಜಿಲ್ಲೆನೂ ಬಂದ್ ಕರೆ ಮಾಡೋಕ್ಕೆ ತಯಾರಿದ್ದೀವಿ. ನಾವು ಯಾವುದೇ ರೂಪದಲ್ಲಿ ಉಗ್ರ ಹೋರಾಟನೂ ಸಿದ್ಧವಾಗಿದ್ದೀವಿ.